ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ನಲ್ಲಿ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಒಂದು ಪ್ರಮುಖ ಮೆಥಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಕೇವಲ ಇಂಟ್ರೆಸ್ಟ್ ಇನ್ಕಮ್ ಅಷ್ಟೇ ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದು ನೋಡೋಣ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಲ್ಲಿ ಎರಡು ಮೆಥಡ್ ಇದೆ, ಕೇವಲ ಇಂಟ್ರೆಸ್ಟ್ ಇನ್ಕಮ್ ಕೊಟ್ಟಾಗ ಮತ್ತು ಎಲ್ಲ ಇನ್ಕಮ್ ನ ಮಿಕ್ಸ್ ಮಾಡಿ ಕೊಟ್ಟಾಗ. ಸೊ ಇದು ಇಂಟ್ರೆಸ್ಟ್ ನ ಇನ್ಕಮ್ ಮಾತ್ರ ಕೊಟ್ಟಾಗ ಏನ್ ರೂಲ್ಸ್ ನೆನ್ಪಿಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ ಒಂದು. ಶ್ರೀ ಜೋಸೆಫ್ ಈಸ್ ಎ ಬಿಸ್ನೆಸ್ ಮ್ಯಾನ್ dealing in cloth business. He provides the following information as on 1st April 2022. ಇವರು ABCDEF 6 ಇನ್ಕಮ್ ನ ಕೊಟ್ಟಿದ್ದಾರೆ ಮತ್ತೆ ಡ್ಯೂ ಡೇಟ್ಸ್ ನ ಕೊಟ್ಟಿದ್ದಾರೆ. ಸೊ ಈಗ ಕ್ವಶನ್ ಅಲ್ಲಿರುವಂತಹ ಐಟಮ್ಸ್ ನಲ್ಲಿ ಯಾವುದು ಬಿಡಬೇಕು ಅನ್ನೋದು ಗೊತ್ತಿದ್ರೆ ಸಾಕು, ಮತ್ತೆ ಯಾವ್ದನ್ನ ಗ್ರಾಸ್ ಅಪ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಕ್ವಶನ್ ಅಲ್ಲಿ ಏನಿದೆ, 38,009% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಬಿರ್ಲಾ ಮಿಲ್ಸ್ ಲಿಮಿಟೆಡ್. ಸೊ ಡಿಬೆಂಚರ್ ಇರೋದ್ರಿಂದ ತಗೋತೀವಿ, ಬಿಡುವಂತ ಶಬ್ದ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಈಗ ಫಸ್ಟ್ ಏನ್ ಮಾಡೋಣ, ಹೆಡ್ಡಿಂಗು ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹಾಕಿ ಪರ್ಟಿಕ್ಯುಲರ್ ಅಥವಾ ಸೋರ್ಸ್ ಆಫ್ ಇನ್ಕಮ್ ಇನ್ನರ್ ಕಾಲಮ್ ಔಟರ್ ಕಾಲಮ್ ಹಾಕ್ಬೋದು, ಡೈರೆಕ್ಟ್ ಆದ್ರೂ ಬಿಡಿಸಬಹುದು ನೀವು. ಸೊ ಮೊದಲೇ ಇನ್ಕಮ್ ಏನಿದೆ ಅದ್ರ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲೇನಿದೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಅಂತ ಇದೆ. ಅಮೌಂಟ್ 38,000 ಕೊಟ್ಟಿದ್ದಾರೆ, ಪರ್ಸೆಂಟೇಜ್ 9% ಕೊಟ್ಟಿದ್ದಾರೆ. ಸೊ 38,000 ಮೇಲೆ 9% ಮಾಡೋಣ, ಎಷ್ಟು ಬರುತ್ತೆ? 3,420. ಇಲ್ಲಿ ಟ್ಯಾಕ್ಸ್ ಫ್ರೀ ಶಬ್ದ ಇರೋದ್ರಿಂದ ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಯಾವಾಗ ಮಾಡ್ತೀವಿ? ಟ್ಯಾಕ್ಸ್ ಫ್ರೀ ಅಂತ ಬಂದ್ರೆ, ಲಿಸ್ಟೆಡ್ ಅಂತ ಬಂದ್ರೆ, TDS ಅಂತ ಬಂದ್ರೆ, ನಾಟ್ ಲಿಸ್ಟೆಡ್ ಅಂತ ಬಂದ್ರೆ. ಸೊ ಟ್ಯಾಕ್ಸ್ ಫ್ರೀ ಶಬ್ದ ಇರೋದ್ರಿಂದ ಇದಕ್ಕೆ 100/90 ಮಾಡಿ ಗ್ರಾಸ್ ಅಪ್ ಮಾಡಿ 3,800 ಅಮೌಂಟ್ ನ ಎಂಟ್ರಿ ಮಾಡೋಣ. ಬಿ ನಲ್ಲಿ ಏನಿದೆ, 20,000 12% ಡಿಬೆಂಚರ್ಸ್ ಆಫ್ ಜಿ ಲಿಮಿಟೆಡ್. ಸೊ ಡೈರೆಕ್ಟ್ ಆಗಿ 20,000 ಮೇಲೆ 12% ಮಾಡಿ ಆನ್ಸರ್ ಹಚ್ಚೋಣ. ಎಲ್ಲೂ ಗ್ರಾಸ್ ಅಪ್ ಇನ್ ಶಬ್ದಗಳು ಬಂದಿಲ್ಲ. ನೆಕ್ಸ್ಟ್ ಮೂರನೇದು ಏನಿದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದೆ. ಸೊ 8th ಇಶ್ಯೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಬಂದ್ರೆ ಅದನ್ನ ತಗೊಳ್ಳೋದಿಲ್ಲ, ಎಕ್ಸಾಮ್ಟೆಡ್ ಐಟಮ್. ಸೊ ನಾಲ್ಕನೇದ್ರಲ್ಲಿ ಏನಿದೆ, 22,000 7.5% ಗೌರ್ಮೆಂಟ್ ಆಫ್ ಇಂಡಿಯನ್ ಲೋನ್. ಸೊ ಲೋನ್ ಇದೆ 22,000 ಮೇಲೆ 7% ಮಾಡಿದಾಗ 1,650. 35,000 7% ಕರ್ನಾಟಕ ಇನ್ವೆಸ್ಟ್ಮೆಂಟ್ ಲೋನ್ ಅಂತ ಇದೆ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ 2,450. ನೆಕ್ಸ್ಟ್ ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಇದೆ. ಕ್ಯಾಪಿಟಲ್ ಬಾಂಡ್ ಬಂದ್ರು ಕೂಡ ಬಿಡಬೇಕು. ಸೊ ಕ್ಯಾಪಿಟಲ್ ಬಾಂಡ್ ಅನ್ನೋ ಒಂದು ಶಬ್ದ ಕೂಡ ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ಟೆಡ್ ಐಟಮ್. ಈಗ ಇನ್ಕಮ್ಸ್ ಎಲ್ಲ ಮುಗಿದು 2 ಬಿಡೋದಿತ್ತು, ಒಂದು ಗ್ರಾಸ್ ಅಪ್ ಮಾಡೋದಿತ್ತು, ಟೋಟಲ್ ಮಾಡ್ಕೊಳ್ಳೋಣ. ಸೊ ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನಲ್ಲಿ ಡಿಡಕ್ಷನ್ ಕೊಟ್ಟಿಲ್ಲ, ಬದಲಾಗಿ ಡ್ಯೂ ಡೇಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಡ್ಯೂ ಡೇಟ್ ಯಾವಾಗ್ಲೂ ಒಳಗಡೆ ಬರುವಂತ ಡೇಟೇ ಕೊಡ್ತಾರೆ. ಆಕ್ಚುಲಿ ಅಂದ್ರೆ ಇದೆಯಾ ಅಥವಾ ಔಟ್ಸೈಡ್ ಡೇಟ್ ಇದೆಯಾ ಇದನ್ನ ಚೆಕ್ ಮಾಡಬೇಕು. ನಿಮಗೆ ಕೊಡುವಂತ ಪ್ರಾಬ್ಲಮ್ ನೀವು ಬಿಡಿಸ್ಲೇಬೇಕಲ್ವಾ. ಔಟ್ಸೈಡ್ ಕೊಟ್ರೆ 0 ಬರೆದು ಬಿಡ್ಬೇಕಾಗತ್ತೆ ಇನ್ಕಮ್ ನ. ಸೊ ಅವ್ರು ಯಾವಾಗ್ಲೂ ಡ್ಯೂ ಡೇಟ್ ನ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಆಗೋ ರೀತಿಯ ಕೊಟ್ಟಿರ್ತಾರೆ. ನೀವು ಡೇಟ್ಸ್ ನ ನೋಡೋದಕ್ಕೆ ಹೋಗ್ಬೇಡಿ, ಟೋಟಲ್ ಮಾಡ್ಕೊಂಡ್ರೆ ಇನ್ಕಮ್. ಸೊ ಇದ್ರಲ್ಲಿ ಯಾವುದೇ ಡಿಡಕ್ಷನ್ ಇಲ್ಲ. ಡಿಡಕ್ಷನ್ ಏನ್ ಬರುತ್ತೆ ಅಂದ್ರೆ ಬ್ಯಾಂಕ್ ಚಾರ್ಜಸ್ ಅಂತ ಕೊಡ್ತಾರೆ, ಕಲೆಕ್ಷನ್ ಚಾರ್ಜಸ್ ಅಂತ ಕೊಡ್ತಾರೆ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಅಂತ ಕೊಡ್ತಾರೆ, ಮತ್ತೆ ಕಮಿಷನ್ ಅಂತ ಕೊಡ್ತಾರೆ, ಬ್ರೋಕರೇಜ್ ಅಂತ ಕೊಡ್ತಾರೆ. ಈ ಶಬ್ದಗಳು ಬಂದಾಗ ನೀವು ಡಿಡಕ್ಷನ್ ಹೆಡ್ಡಿಂಗ್ ಹಾಕಿ ಮೈನಸ್ ಮಾಡಬೇಕು. ಬ್ಯಾಲೆನ್ಸ್ ಅಮೌಂಟ್ ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಬರೀಬೇಕು. ಸೊ ಇಷ್ಟು ಮೆಥಡ್ ನೀವು ನೆನಪಿಟ್ಕೊಂಡ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.